ಕಳ್ಳತನ ಮಾಡ್ರವ್ರು ಅದೇ ಕೆಲಸ ಮಾಡ್ತಾರೆ. ನಾನು ಕೊಟ್ಬಿಟ್ಟಿದ್ದೀನಿ, ನಾನು ಬಿಟ್ಟು ಬಿಟ್ಟಿದ್ದ ಕಾನೂನು ಹಾಕ್ಬೇಕು. ಕೊರತೆ ಯಾಕಂದ್ರೆ ಇದು ಗ್ಯಾರಂಟಿಗೂ ಕೊಟ್ಟಿ ಕಡಿಮೆ ಇದು ಬಸ್ ಬಹಳ ಇದು ಬಸ್ಸಿನ ಒಂದು ಬಹಳ ತೊಂದರೆ ಆಗ್ಲತ್ತದ ಮಕ್ಕಳಿಗೆ ಶಾಲೆ ಹುಡುಗರಿಗೆ. ತಪ್ಪೆ ಯಾವ್ದು ಯಾರು ಮಾಡಿದ್ರೆ ತಪ್ಪೆ ಅಲ್ವಾ? ನಾವ್ ಮಾಡಿದ್ರೆ ತಪ್ಪು ತಗೊಂಡ್ ಒಳಗ್ ತಪ್ಪಾರ, ಅವ್ರು ಮಾಡಿದ್ರೆ ತಪ್ಪು ಒಳಗ್ ಅಲ್ವಾ? ಅಯ್ಯಪ್ಪ ಅಷ್ಟವ್ನು ಹೋಗ್ಲಮ್ಮ, ಜನ ನೆಮ್ಮದಿಯಾಗಿರ್ತಾರೆ. ಇಲ್ಲಾಂದ್ರೆ ನಮ್ ದೇಶ ಮಾರ್ಕೊಂಡು ಹೋಯ್ತಾನ ಅಷ್ಟೇ ಅವನು. 2,000 ಒಂದ್ ರೂಪಾಯಿನೇ ಇಲ್ಲ, ಸುಮ್ನೆ ಆಸೆ ತೋರ್ಸಿದ್ ಮೋಸ ಮಾಡಿ ಓಟ್ ಹಾಕಿಸ್ಕೊಂಡು ಅವ್ನು ಏನಕ್ಕೆ ಅವನು. ಬಸ್ ಫ್ರೀ ಬಿಟ್ಟಾರೆ ಲೇಡೀಸ್ಗೆಲ್ಲ, ಅದರಿಂದ ತೊಂದರೆ ಆಗಿದೆ. ಏನು ಮಾಡಿಲ್ಲ ನಮ್ಗೆ, ಎಲ್ಲ ನೀರು ಕುಡ್ದವ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸಂಜೆವಾಣಿ ನ್ಯೂಸ್. ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿರುವಂತಹ ವಿಚಾರ ಏನಪ್ಪಾ ಅಂತ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಮುಡಾ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಇದೀಗ ಅವರು ಆ ಒಂದು ಸೈಟ್ ಗಳನ್ನ ವಾಪಸ್ ನೀಡಿದ್ದಾರೆ. ಇದರ ಬಗ್ಗೆ ಅಂದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಪ್ರಶ್ನೆ ಬರುತ್ತೆ, ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ವಿಚಾರವಾಗಿ ರಾಜೀನಾಮೆಯನ್ನ ತಗೊಳ್ತಾರಾ ಇಲ್ವಾ ಅನ್ನುವಂಥದ್ದು. ಸೊ ಇದರ ಕುರಿತಾಗಿ ನಮ್ಮ ಜನತೆ ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡ್ ಬರೋಣ ಬನ್ನಿ. ಮೇಡಮ್, ಮೂಡ ಹಗರಣ ಅವ್ರದ್ದು ತಪ್ಪೇನೋ ಇದ್ರೆ ಅವರು ವಾಪಸ್ ಕೊಡಕ್ ಹೋಗ್ತಾ ಇರ್ಲಿಲ್ಲ. ಒಂದು ತಪ್ಪಿಲ್ದಿರೋದಕ್ಕೆ ನಾವು ವಾಪಸ್ ಕೊಟ್ಟಿದ್ದಾರೆ ಜಾಗನ ಅಲ್ವಾ? ಅವ್ರ ಸೈಟ್ಗಳು ವಾಪಸ್ ಮಾಡಿದ್ದಾರೆ. ಅದರಿಂದ ತಪ್ಪು ಸರಿ ಅನ್ನೋದು ಕಾನೂನು ಪ್ರಕರಣ ಮಾಡುತ್ತೆ. ಅದ್ರ ಮೇಲೆ ಅದ್ರ ಡಿಪೆಂಡ್ ಆಗುತ್ತೆ. ಕಾನೂನು ಪ್ರಕಾರವಾಗಿ ತಾನು ಎಲ್ಲರೂ ಹೋಗ್ಬೇಕು. ಕಾನೂನು ತೀರ್ಮಾನ ಮಾಡ್ತಾರೆ, ತಪ್ಪು ಸರಿ ಅನ್ನೋದು ಕಾನೂನು ನಿರ್ಧಾರ ಮಾಡುತ್ತೆ. ನನ್ ಕೇಳಿದವರು ಇವಾಗ ಎಲ್ಲ ಸರೆಂಡರ್ ಮಾಡಿರೋ ಸೈಟ್ಗಳು ತಪ್ಪು ಮಾಡಿದ್ರೆ ಅವರು ಕೊಡಕ್ಕಾಗಲ್ಲ. ಅದರಿಂದ ಒಂದು ನ್ಯಾಯಗತವಾಗಿ ಅರ್ಥ ಮಾಡ್ಕೊಂಡು ಅವರೇ ಮಾಡ್ಬೇಕದು. ಯಾರು ಪಬ್ಲಿಕ್ ಹೇಳೋಂತ ಅವಶ್ಯಕತೆ ಇಲ್ಲ, ಅವರೇ ಅರ್ಥ ಮಾಡ್ಕೊಂಡು ಮಾಡ್ಬೇಕು. ಅದು ನಮ್ಗೆ ಗೊತ್ತಿಲ್ಲ, ಅವ್ರಿಗೆ ಆತ್ಮಸಾಕ್ಷಿ ಅವ್ರಿಗೆ ಕೇಳ್ಬೇಕು. ನಾವು ಏನು ಹೇಳಕ್ಕಾಗಲ್ಲ. ವಾಪಸ್ ಕೊಟ್ರು ಏನ್ ಪ್ರಯೋಜನ ಏನಿದೆ? ಬೇರೆಯವರು ಆ ಕೆಲಸ ಮಾಡ್ತಿದ್ರೆ ಈ ಕೋರ್ಟ್ಗಳೇ ಅವಶ್ಯಕತೆ ಇಲ್ಲ. ಕಳ್ಳತನ ಮಾಡ್ರವ್ರು ಅದೇ ಕೆಲಸ ಮಾಡ್ತಾರೆ. ನಾನು ಕೊಟ್ಬಿಟ್ಟಿದ್ದೀನಿ, ನಾನು ಬಿಟ್ಟು ಬಿಟ್ಟಿದ್ದ ಕಾನೂನು ಹಾಕ್ಬೇಕು. ಯಾರೇ ತಪ್ಪು ಮಾಡೋದು ಕೂಡ ಅದು ತಪ್ಪೆ. ನಿರ್ಮಲಾ ಸೀತಾರಾಮನ್ ಅಲ್ಲಿ ಯಾರೇ ಆಗಿದ್ರು ತಪ್ಪೆ. ಅಲ್ಲ, ಅದಕ್ಕೆ ಇದಕ್ಕೆ ಸಂಬಂಧ ಏನಿದೆ? ಉಗಾದಿಗೂ ಗೋಕುಲಾಷ್ಟಮಿ, ಉಗಾದಿನ ಬೇರೆ ಗೋಕುಲಾಷ್ಟಮಿ. ಇವ್ರು ತಪ್ಪು ಮಾಡೋದು, ಇವ್ರಿಗೆ ಬಂದಿರೋದೀಗ ಇವ್ರು ಮಾಡ್ಬೇಕು. ಅವ್ರು ಬಂದಾಗ ಅವರು ಮಾಡ್ಬೇಕು, ತಪ್ಪು ಖಂಡಿಸ್ಬೇಕು. ಮೇಡಮ್, ಸಿಎಂ ಸಿದ್ದರಾಮಯ್ಯ ಅವರು ಅದೊಂದು ಒಳ್ಳೆ ವ್ಯಕ್ತಿ. ಅವರು ಅದೊಂದು ಸಿಎಂ ಸ್ಥಾನ ಅಂದ್ರೆ ಒಂದು ಉನ್ನತ ಸ್ಥಾನ ಮೇಡಮ್. ಅದಕ್ಕೆ ದಯಮಾಡಿ ಅವರು ರಾಜೀನಾಮೆ ಕೊಟ್ಟು ಇದು ಮಾಡ್ಬೇಕ್ರಿ ಮೇಡಮ್. ತನಿಖೆಗೆ ಆಗ್ರಹಿಸಿ ಮುಂದೆ ಮತ್ತೆ ಸಿಎಂ ಆದ್ರೂ ಏನು ಪರವಾಗಿಲ್ಲ. ಒಳ್ಳೆ ವ್ಯಕ್ತಿ, ಏನೇ ಯಾವುದೇ ಬರ್ತಿರ್ತಾವ ವಿಗ್ರಹಗಳ್ರಿ, ಕಾನೂನಾತ್ಮಕವಾಗಿ ರಾಜೀನಾಮೆ ಕೊಟ್ಟು ಕರ್ನಾಟಕದ ಮುಖ್ಯಮಂತ್ರಿ ಅದೊಂದು ಒಂದು ಉನ್ನತ ಸ್ಥಾನ. ಅದಕ್ಕೆ ರಾಜೀನಾಮೆ ಕೊಟ್ಟು ತಮ್ಮ ನ್ಯಾಯಾಂಗಕ್ಕೆ, ನಮ್ಮ ಸಂವಿಧಾನಕ್ಕೆ ಅರ್ಥಪೂರ್ಣವಾಗಿ ಬೆಲೆ ಕೊಟ್ಟು ಹಾಗೂ ನಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ಬೆಲೆ ಕೊಟ್ಟು ಅವರು ಅರ್ಥಪೂರ್ಣವಾಗಿ ರಾಜೀನಾಮೆ ಕೊಡಬೇಕು ಮೇಡಮ್. ಮೇಡಮ್, ಅದು ತಪ್ಪೇ ಮೇಡಮ್. ಅದು ತಗೊಂಡ್ರೆ ಕೊಟ್ರೆ ಮೇಡಮ್, ಅದು ತಪ್ಪ್ರಿ ಮೇಡಮ್. ಅದು ತಪ್ಪು ಮೇಡಮ್. ಮತ್ತೊಂದು ಹೇಳಿದ್ದಾರೆ, ನಿರ್ಮಲಾ ಸೀತಾರಾಮನ್ ಅವರು ರಾಜೀನಾಮೆ ಕೊಟ್ರೆ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ ಮೇಡಮ್. ಇದಕ್ಕೂ ನಮ್ ಕರ್ನಾಟಕದಲ್ಲಿ ನಾವು ಹೇಳ್ತಕ್ಕಂಥ ಮೊದಲು ನಮ್ಮ ಕನ್ನಡ ತಾಯಿ, ಕನ್ನಡ ಅಂಬೆ, ನಮ್ಮ ಕರ್ನಾಟಕ ಮೇಡಮ್. ಕರ್ನಾಟಕದಲ್ಲಿ ಉನ್ನತ ಸ್ಥಾನ ಮುಖ್ಯಮಂತ್ರಿ ಸ್ಥಾನ. ಅದಕ್ಕೊಂದು ಬೆಲೆ ಕೊಟ್ಟು ರಾಜೀನಾಮೆ ಕೊಡ್ಬೇಕು ಮೇಡಮ್. ಅದು ಒಂದೇ ಕೇಳ್ತಾ ಇದ್ರಲ್ಲ, ಇದ್ರ ಹಿಂದೆ ನಡೆದಂತ ಘಟನೆಗಳಿಗೆ ಯಾರ ಕೇಳ್ತಾ ಇದಾರ ಹೇಳಿ? ದೇಶದಲ್ಲಿ ಎಂತೆಂತ ಕಡೆ ಎಂತೆಂತ ಮುಖ್ಯಮಂತ್ರಿಗಳು ಇದ್ದದ್ ಕಡೆ ಎಲ್ಲ ಏನೇನು ನಡೆದಿದೆ ಅವರೆಲ್ಲ ರಾಜೀನಾಮೆ ಕೊಟ್ಟಿದಾರ? ತಗೊಳ್ಳಿ, ನೀವು ಮಹಾರಾಷ್ಟ್ರದಿಂದ ತಗೊಳ್ಳಿ, ನೀವು ಗುಜರಾತಿಂದ ತಗೊಳ್ಳಿ, ಮಣಿಪುರದಲ್ಲಿ ನಡೀತೀವಿ ಹೆಣ್ಮಕ್ಳ ಮೇಲೆ, ಅಲ್ಲೆಲ್ಲ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ರ? ಏನ್ ತಪ್ಪು ಮಾಡಿದಾರೆ? ಇವ್ರು ಬಿಜೆಪಿ ಸರ್ಕಾರ ಇದ್ದಾಗ ಅವ್ರು ಅಲರ್ಟ್ ಮಾಡಿರೋದು ಅವ್ರಿಗೆ. ಯಾರಿಗೆ? ನಮ್ಮ ಸಿದ್ದರಾಮಯ್ಯ ಅವರ ಶ್ರೀಮತಿ ಅವ್ರಿಗೆ ಕೊಟ್ಟಿರೋದು. ಇವರು ಕಾಂಗ್ರೆಸ್ ಗೌರ್ಮೆಂಟ್ ಏನು ಅಲರ್ಟ್ ಮಾಡ್ಕೊಳ್ಳಿಲ್ವಲ್ಲ. ಅವ್ರು ಯಾಕೆ ಕೊಟ್ರು? ಅವ್ರು ಹೆಂಗ್ ಕೊಟ್ರಮ್ಮ ಹೇಳಿ? ಜನಗಳು ಏನು ಅಷ್ಟು ದಡ್ರಲ್ಲ. ಈಗ ಇವರು ತಮ್ಮ ಸ್ವಾರ್ಥಕ್ಕೋಸ್ಕರ ಒಂದ್ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಇರೋಂತ ಮುಖ್ಯಮಂತ್ರಿ ಇಳಿಗಿಸಿ ಹೋಗ್ತಾ ಇರೋದು. ಇವರಂತ ಭ್ರಷ್ಟರು ಯಾರು ಇಲ್ಲ ಅಂತ ನಾನು ಹೇಳಬಲ್ಲೆ. ಯಾಕಂದ್ರೆ ಒಬ್ಬ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರಾಮಾಣಿಕವಾಗಿ ಜನ ಅವ್ರಿಗೆ ಆಯ್ಕೆ ಮಾಡಿದ್ರೆ 136 ಸೀಟ್ಗಳನ್ನು ಗೆಲ್ಸಿದ್ದಾರೆ ಕರ್ನಾಟಕದಲ್ಲಿ. ಅವ್ರು ಯಾವ್ದಾರ ಭ್ರಷ್ಟಾಚಾರ ಮಾಡಿದ್ರೆ ಹೇಳ್ಬೇಕು. ಇಲ್ಲ, ಅವ್ರ ಅವಧಿಲಿ ಅವ್ರು ಮುಖ್ಯಮಂತ್ರಿ ಇದ್ದಾಗ ಅವ್ರು ಏನಾರ ತಗೊಂಡಿದ್ರ? ಅವ್ರ ಮಿಸಸ್ಗೆ ಅವ್ರ ಕೊಟ್ಟಿದ್ರ? ಬಿಜೆಪಿ ಗೌರ್ಮೆಂಟ್ ಇತ್ತು ತಾನೆ. ಅವತ್ತು ಮುಖ್ಯಮಂತ್ರಿ ಯಾರಾಗಿದ್ರು? ಬೊಮ್ಮಾಯಿ ಅವರು, ಇವರು ಯಡಿಯೂರಪ್ಪನ ಇದ್ರು. ಅವ್ರ ತಾನೇ ಅಲರ್ಟ್ ಮಾಡಿರೋದು. ಅವ್ರ ಮೇಲೆ ತಗೊಳ್ಳಿ ಮೊದ್ಲು ಆಕ್ಷನ್. ನೀವ್ ಹೆಂಗ್ ಕೊಟ್ರಿ? ನೀವ್ ಹೆಂಗ್ ಕೊಟ್ರಿ ಅವ್ರಿಗೆ? ಕೊಟ್ಟು ತಿರ್ಬಾ ಅವ್ರ ಮೇಲೆ ನೀವು ಗೂಬೆ ಕುರ್ಸು ಹೋಗ್ತಾ ಇದೀರಲ್ಲ. ಕಾನೂನಿದೆ, ಸಂವಿಧಾನ ಇದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಗ್ರಂಥ ತುಂಬಾ ಸ್ಟ್ರಾಂಗ್ ಆಗಿದೆ. ಇವ್ರೇನ್ ಮಾಡಿದ್ರು ಏನೂ ಆಗಲ್ಲ. ಇವಾಗ ಹೆಂಗ್ ನೀವು ಅಲರ್ಟ್ ಮಾಡಿ ಕೊಟ್ಟಿ ಅವ್ರಿಗೆ ತಿರ್ವಾ ನೀವು ಅವ್ರ ಅಪರಾಧಿ ಸ್ಥಾನದಲ್ಲಿ ಇರ್ತೀರಲ್ಲ, ಅವ್ರಿಗಿಂತ ಮೊದಲನೇ ಅಪರಾಧಿ ಭ್ರಷ್ಟರು ನೀವು ಬಿಜೆಪಿ ಅವರು. ಅರ್ಥ ಆಯ್ತಾ? ದಯವಿಟ್ಟು ಮಾಧ್ಯಮದವರ ಹತ್ರ ನಾನು ಕಳ್ಕಳಿಯಾಗಿ ಕೇಳ್ಕೊತಾ ಇದ್ದೀನಿ, ನೀವು ನಿಜಾಂಶನ ಕರೆಕ್ಟಾಗಿ ಜನರಿಗೆ ತಿಳಿಸಿ ದಯವಿಟ್ಟು.
ನೀವು ಹಣೆ ಬರನ್ನು ತಿದ್ದಬಹುದು, ಹಣೆ ಬರನ್ನು ಬದಲಾಯಿಸಬಹುದು. ನೀವು ಎಲ್ಲ ಮಾಧ್ಯಮದವ್ರ ಕೈಲೈತೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದೆ. 5 ವರ್ಷ ತುಂಬಾ ಬಡವರ ಪರವಾಗಿ ಆಡಳಿತವನ್ನ ಕೊಡ್ತಾರೆ ಸಿದ್ದರಾಮಯ್ಯನವರು. ಬೇಡ, ಏನದು ಏನು ಕೊಡೋ ಅವಶ್ಯಕತೆ ಏನಿಲ್ಲ. ಯಾಕೆ? ಈಗ ಎಲ್ಲರ ಮೇಲೆ ಪ್ರಕರಣ ದಾಖಲಾದ ತಕ್ಷಣ ಅದೇನು ಕೊಡಕ್ಕಾಗ್ತದೆ? ತನಿಖೆ ಅಂತ ನಡೀತದೆ. ತನಿಖೆ ಅಂತ ನಡೆದಾಗ ಏನದ ಮುಂದೆ ಗೊತ್ತಾಗುತ್ತೆ ಸತ್ಯಾಸತ್ಯತೆ. ಅನ್ಸುತ್ತಾ? ಅಥವಾ ಇಲ್ಲ ಮೇಡಮ್, ಅದು ಬಿಜೆಪಿ ಸರ್ಕಾರ ಇದ್ದಾಗನೇ ಕೊಟ್ಟಿದ್ದಂತದು ಮೂಡ. ಅದೊಂದು ಪ್ಲಾಟ್ ಕೊಟ್ಟಿರೋದು. ಮತ್ತೆ ಅದು ತಮ್ಮ ಹೆಂಡತಿಗೆ ಅವ್ರ ಪತ್ನಿಗೆ ಅವರೇ ಕೊಟ್ಟಿದ್ದದು. ಇವ್ರಿಗೇನು ಅದರಲ್ಲಿ ಪಾತ್ರ ಇಲ್ಲ, ಯಾವ್ದು ಸಿದ್ದರಾಮಯ್ಯ ಪಾತ್ರ ಇಲ್ಲ. ಅವ್ರ ಹೆಂಡತಿ ಏನ್ ಪಾತ್ರ ಇರ್ಬೋದು. ಈಗ ಆಲ್ರೆಡಿ FIR ಆಗಿದೆ, ತನಿಖೆ ಅಂತ ನಡೆದಿದೆ. ತನಿಖೆ ಆದ್ಮೇಲೆ ಅದೇನಾಗುತ್ತೆ ಆಗುತ್ತೆ. ಈಗ ಸದ್ಯಕ್ಕೆ ಏನ್ ಕೊಡೋದು? ಇನ್ನು ಎಲ್ಲರ ಮೇಲೆ FIR ಆದ ತಕ್ಷಣ ಎಲ್ಲರೂ ಕೊಟ್ಟಾರ ಯಾವಾಗ್ಲೂ ರಾಜೀನಾಮೆ. ಬೇರೆದರ ಮೇಲೆ, ಅದು ಬಿಜೆಪಿ ಅವ್ರ ಮೇಲೆ ಆಗ್ಲಿ, ಬೇರೆದರ ಜನಪ್ರತಿನಿಧಿ MLA MP ಎಲ್ಲರ ಮೇಲೆ ಆಗ್ಯಾವ. FIR ಆದ ತಕ್ಷಣ ಇದು ಕೊಟ್ಟಿಲ್ಲ, ಯಾರು ಕೊಟ್ಟಿಲ್ಲ. ಬಿಜೆಪಿ ಅವರು ಪದೇ ಪದೇ ಈ ತರ ಹೇಳ್ತಿದ್ದಾರೆ ಕಾಂಗ್ರೆಸ್ಗೆ ಅಂತಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ನೋಡ್ ಮೇಡಮ್, ಈಗ ಆಳೋ ಪಕ್ಷ ಕೇಳೋ ಪಕ್ಷ ಅಂತ ಹೀಗೆ ಟಿಪ್ಪಣಿಗಳು ಆರೋಪಗಳು ಮಾಡ್ತಾ ಇರ್ತೇವೆ. ಅವ್ರು ಸತ್ಯತೆ ಆಮೇಲೆ ತನಿಖೆ ನಂತರ ಬರ್ಬೋದು. ಮುಂದೆ ಏನಾದ ಮತ್ತೆ ಈಗ ಹೆಂಡತಿ ಮೇಲೆ ಅದ ಆರೋಪ ಅದ, ಅವ್ರ ಮೇಲೆ ಕೇಸ್ ಆಗ್ಯದ. ಅವ್ರು ಏನದ ನಾಳೆ ತನಿಖೆ ಆದ್ಮೇಲೆ ಅದೇನು ಹೊರ ಬರ್ತದ ಅದ್ರ ಮೇಲೆ ಏನದ ಮುಂದೆ ಕ್ರಮ ಆಗ್ತದೆ. ಈಗ ಏನದ ತನಿಖೆ ಆದ್ಮೇಲೆ ಅದೇನು ಹೊರ ಬಂದ್ಮೇಲೆ ಅದು ಕಾನೂನು ಪ್ರಕಾರ ಏನ್ ಕ್ರಮ ಆಗ್ತದೆ ಆಗ್ತದ. ಅದು SC ST ಸಾಲ ಮನ್ನಾ ಮಾಡಿದರು, ಎಲ್ಲ ಒಳ್ಳೆ ಕೆಲಸ ಮಾಡಿದಾರೆ. ಇದೇನು ಸ್ವಲ್ಪ ಕೊರತೆ ಯಾಕಾಗ್ಲತ್ತಂದ್ರೆ ಇದು ಗ್ಯಾರಂಟಿಗೂ ಕೊಟ್ಟಿ ಕಡಿಂದ ಇದು ಬಸ್ಸಿನ ಒಂದು ಬಹಳ ತೊಂದರೆ ಆಗ್ಲತ್ತದ. ಮಕ್ಕಳಿಗೆ ಶಾಲೆ ಹುಡುಗರಿಗೆ ತೊಂದರೆ ಆಗ್ಲತ್ತ ಇಷ್ಟೇ. ಎಲ್ಲ ಒಳ್ಳೇದೇ. ಅವ್ರು ರಾಜೀನಾಮೆ ಕೊಡ ಅಂತ ಏನು ಅವಶ್ಯಕತೆ ಇಲ್ಲ. ಎಲ್ಲ ಬಡ ಜನರ ಕೈಗೆ ಅವ್ರು ಕೆಲಸ ಮಾಡೋದು. ಕೊಡ್ಬೇಕು ಅವ್ರು ರಾಜೀನಾಮೆ. ಆ ಮೂಡ ಹಗರಣ ಮಾಡ್ಯಾರಲ್ಲ, ವಾಲ್ಮೀಕಿ ದುಡ್ಡು ತಿಂದವ್ರೆ, ಕೊಡ್ಬೇಕು ಅವ್ರು ರಾಜೀನಾಮೆ. ತಪ್ಪೇ ಹೌದು. ಯಾರು ಮಾಡಿದ್ರೆ ತಪ್ಪೇ ಅಲ್ವಾ? ನಾವ್ ಮಾಡಿದ್ರೆ ತಪ್ಪು ತಗೊಂಡಾಗ ಒಳಗ್ ತಪ್ತಾರ, ಅವ್ರು ಮಾಡಿದ್ರೆ ತಪ್ಪು ಒಳಗ್ ಹಾಕಲ್ವಾ? ತಪ್ಪೇ ಹಾಕ್ಬೇಕು, ಒಳಗ ರಾಜೀನಾಮೆ ಕೊಡ್ಬೇಕು ಅವ್ರು. ಬೇರೆ ಮಾಡ್ಯಾರೆಲ್ಲ ಕ್ರಮ ತಗೊಂಡಾರಲ್ಲ, ಎಲ್ಲ ಕ್ರಮ ತಗೊಂಡಾರಲ್ಲ. ಇವ್ರದ್ದು ಯಾಕೆ ಬಿಟ್ಬಿಡ? CM ಅಂದ್ಬಿಟ್ಟು ಅವ್ರನ್ನ ಬಿಡಕ್ಕಾಗಲ್ಲ. ಅವ್ರ ಕ್ರಮ ಕಾನೂನೇ. ಬಿಜೆಪಿ ಅವ್ರ ಕಳಿಸ್ಲಿ, ಅವ್ರನ್ನ ಒಳಗಡೆ ಹಾಕ್ಲಿ ಅವರು. ಅಂದ್ರೆ ಅವರೇ ಕೊಟ್ಟಿರೋದಲ್ವಾ ಸೈಟ್ ಹೌದು ಒಂದು ಟೈಮಲ್ಲಿ? ಹೌದು, ಅವ್ರು ಮಾಡಿರೋದು. ಇವ್ರು ತಿಂದಿರೋ ದುಡ್ಡು ಇವ್ರಲ್ವಾ? ಯಾರು? ಕಾಂಗ್ರೆಸ್ ತರ ತಿಂದಿರೋದಾನೆ. ಅವ್ರು ಇದ್ ಮಾಡಿದ್ರು, ಸ್ಯಾಂಕ್ಷನ್ ಮಾಡಿದ್ರು. ಇವ್ರು ದುಡ್ಡು ಯಾಕೆ ತಿನ್ಬೇಕಾಯ್ತು? ಅದು ಜನರಿಗೆ ಮಾಡಿದ್ರೆ ಜನರಿಗೆ ಕೊಡ್ಬೇಕಾಯ್ತು ಅವ್ರು. ಅಯ್ಯಪ್ಪ, ಅಷ್ಟವ್ನು ಹೋಗ್ಲಮ್ಮ, ಜನ ನೆಮ್ಮದಿಯಾಗಿರ್ತಾರೆ. ಇಲ್ಲಾಂದ್ರೆ ನಮ್ ದೇಶ ಮಾರ್ಕೊಂಡು ಹೋಯ್ತಾನ ಅಷ್ಟೇ ಅವನು. ಯಾಕೆ? ಇನ್ನೇನು 2,000 ಕೊಡ್ತೀನಿ, ಇದಾಕ್ತೀನಿ ಅದಾಕ್ತೀನಿ, ಯಾವ್ದು 1 ರೂಪಾಯಿ ಇಲ್ಲ. ಇನ್ನೇನಿಕ್ಕಮ್ಮ ಅವನು ಇಳ್ದು ಹೋಗ್ಬೇಕು ಮನೆಗೆ. 2,000 ಬಂದೇ ಇಲ್ವಾ? 2,000 ಇಲ್ಲ, 1 ರೂಪಾಯಿನೇ ಇಲ್ಲ. ಸುಮ್ನೆ ಆಸೆ ತೋರ್ಸಿದ್ ಮೋಸ ಮಾಡಿ ಓಟ್ ಹಾಕಿಸ್ಕೊಂಡು ಅವನು ಏನಕ್ಕ ಅವನು ಫಸ್ಟ್ ಹೋಗ್ಲಿ ಮನೆಗೆ. ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ, ಫ್ರೀ ಬಸ್ ಮಾಡಿದಾರಲ್ಲ. ಈ ಫ್ರೀ ಒಂದು ಬಸ್ ಸ್ಟ್ಯಾಂಡ್ ಮಾಡ್ಬಿಟ್ಟು 4 ಕಿತ್ಕೊತಾವನೆ. ಏನಕ್ಕದು ಬೇಡ ನಮ್ಗೆ. ಅವತ್ತಿಂದಾನೆ ಐತ, ನಾವು ಹುಟ್ಟಾಗಿದ್ದಾನೆ ಐತ ಫ್ರೀ. ನಾವ್ ಓಡ್ತಾನೆ ಇರ್ಲಿವಾ? ಈಗೇನಕ್ಕೆ ಬೇಡ. ನಿಮ್ಗೆ ಬಂದೇ ಇಲ್ಲ, 1 ರೂಪಾಯಿನೂ ಬಂದಿಲ್ಲ? ಇಲ್ಲ, ಬಂದೇ ಇಲ್ಲ. ಇಲ್ಲಮ್ಮ, ಬಂದಿರ್ ನಾವ್ಯಾಕ್ ಸುಳ್ಳೋಣ? ಬಂದಿಲ್ಲ ನಮ್ಗೆ ಬೇಡ ಸಿದ್ದರಾಮಯ್ಯ. ಅವ್ನ್ ಮನೆಗ್ ಹೋಗ್ಲಿ. ಹೂನಮ್ಮ, ಈಗ ಬಡವ್ರ ಪಕ್ಕರು ಮಾಡ್ತೀವಿ. ಅವನ ಹೆಂಗ್ ಬಾಚ್ಕೊಬಿಟ್ರೆ ನಮ್ಮಂತರೆಲ್ಲ ಎಲ್ಲಿ ಹೋಗ್ಬೇಕು? ನಾನು 30 ವರ್ಷದಿಂದ ಬಾಡಿಗೆ ಮನೇಲಿ ಇದ್ದೀನಿ. ನಮ್ಗೆಲ್ಲಮ್ಮ ಇರೋರ್ ಹೆಂಗ್ ಮಾಡ್ಕೊಬಿಟ್ರೆ ನಮ್ಮಂತರ ಎಲ್ಲ ಹೋಗ್ಬೇಕು? ನಾನು 30 ವರ್ಷದಿಂದ ಬಾಡಿಗೆ ಮನೇಲಿ ಇದ್ದೀನಿ, ಇನ್ನ ಬಾಡಿಗೆ ಮನೇಲೇ ಇದ್ದೀನಿ. ಹೆಲ್ಪ್ ಆಗಿಲ್ಲ ಈ ಗವರ್ಮೆಂಟ್ ಇಂದ? ಇಲ್ಲಮ್ಮ, ಹೆಲ್ಪ್ ಆಗಿಲ್ಲ. ಮಾಡ್ತೀವಿ ಅಂತ ಅನ್ಬಿಟ್ಟು ದೊಡ್ಡದಾಗಿ ಮೋಸ ಮಾಡಿ ಓಟ್ ಹಾಕ್ಸ್ಕೊತಾರೆ. ಆಮೇಲೆ ಏನ್ ಮಾಡೋರಮ್ಮ? ಏನು ಮಾಡಿಲ್ಲ. 10 kg ಅಕ್ಕಿ ಕೊಡ್ತೀವಿ ಒಬ್ರಿಗೆ ಅಂದ್ರೆ 10 kg ಕಡೆಗೆ 3 kg ಕೊಡ್ತಾವ್ರೆ. ಏನ್ ಹೇಳ್ತೀರಾ? ಸಿದ್ದರಾಮಯ್ಯ ಅವರಿಗೆ ನಿಮ್ಗೊಂದು ಟಿಪ್ಸ್ ಕೊಡಿ. ಸಿದ್ದರಾಮಯ್ಯ ಬೇಡ, ಫಸ್ಟ್ ಹೋಗ್ಲಿ ಮನೆಗೆ. ಅಯ್ಯಪ್ಪ, ರಾಜೀನಾಮೆ ಕೊಡ್ಬೇಕು. ಯಾಕೆ ಅಂತ ಕೇಳ್ತಾರೆ? ಯಾಕಂದ್ರೆ ಬಸ್ ಫ್ರೀ ಬಿಟ್ಟಾರೆ ಲೇಡೀಸ್ಗೆಲ್ಲ, ಅದರಿಂದ ತೊಂದರೆ ಆಗಿದೆ. ಬಸ್ಗಳು ಕಮ್ಮಿ ಇದೆ, ಲೇಡೀಸ್ ಜಾಸ್ತಿ ಬಸ್ಸಲ್ಲಿ ಓಡಾಡ್ತವ್ರೆ, ಅದು ಪ್ರಾಬ್ಲಮ್. ಅಂದ್ರೆ ಕೊಡದಿದ್ರು ಸೀನಿಯರ್ಗೆ ಮಾಡಿದ್ದಾರೆ, ಸೀನಿಯರ್ ಫ್ರೀ ಕೊಡ್ಬೇಕಾಯ್ತು. ಮಕ್ಕಳಿಗೆ ಫ್ರೀ ಕೊಡ್ಬೇಕಾಯ್ತು. ಸೀನಿಯರ್ ಕೊಟ್ಟಿದ್ರೆ ಸಾಕು, ಲೇಡೀಸ್ ಯಾಕೆ ಕೊಟ್ರು? ರಾಜೀನಾಮೆ ಕೊಟ್ರೆ ಸಾಕು. ಕೊಡೋದಿಲ್ಲ. ಅವ್ರ ಹೆಂಡತಿ ಒಪ್ಕೊಂಡವಳೆ, ನನ್ನ ಗಂಡನಿಗೆ ಏನೋ ಮಾರ್ಕ್ ಇರಬಾರ್ದು, ಅವ್ರು ಏನ್ ಕೊಟ್ಟಾರ ಅದು ವಾಪಸ್ಸು ಕೊಟ್ಬಿಡ್ತೀನಿ ಅಂತ ಹೇಳು. ಅವ್ರು ತಪ್ಪಲ್ಲ, ಅದು ಆಫೀಸರ್ಸ್ಗಳು ತಪ್ಪು. ಸಿದ್ದರಾಮಯ್ಯ ಹಿಡಿಯೋದು ತಪ್ಪಲ್ಲ. ಏನು ಈ ನನ್ನ ಮಗಳು ಮಾಡಿದ ಕೆಲಸ ಕುತಂತ್ರ ಅವ್ನು ಕೊಡೋದಿಲ್ಲ. ರಾಜೀನಾಮೆ ಕೊಡಕ್ಕೆ ಅವ್ನು ತಪ್ಪಿದ್ರೆ ತಾನೇ ಕೊಡೋದು. ತಪ್ಪಿಲ್ಲ. ರಾಜೀನಾಮೆ ಕೊಟ್ರೆ ಕೊಡೋದಿಲ್ಲ. ಕಾಂಗ್ರೆಸ್ ಉಳಿಯೋದಿಲ್ಲ. ಯಾಕೆ ಸರ್, ಬೇರೆ ನಾಯಕರೇ ಇಲ್ವಾ ಅಂತ? ಯಾರಿಲ್ಲ. ರೀಮಾರ್ಕ್ ಇಲ್ಲದವ್ರು ಯಾರು ಇಲ್ಲ ಅಲ್ಲಿ. ರೀಮಾರ್ಕ್ ಇರೋರು ಎಲ್ಲ ತೆಗೆದುಕೊಂಡು ಕೊಡೋದೇನ್ ಬೇಕಾಗಿಲ್ಲ ಮೇಡಮ್. ಎಲ್ಲ ಕೇಸ್ ನಡೀತಾ ಇರ್ತದೆ, ಹೋಗ್ತಾ ಇರ್ತದೆ. ಅದೆಲ್ಲ ಸದ್ಯಕ್ಕೆ ಇದ್ರೆ ಒಳ್ಳೇದು. ಹಿಂಗೆ ರಾಜೀನಾಮೆಗಳು ತಿರ್ಗಾ ಬನ್ನಿ ಬೇರೆ ಇದಾಗ್ತಾ ಇರತ್ತೆ.
ಬೇಕಾಗಿಲ್ಲ. ತಪ್ಪು ಮಾಡಿರ್ಬೋದು ಅಷ್ಟೇ, ನೋಡಿದ್ರೆ ಎಲ್ಲಾ ತಪ್ಪು ಮಾಡಿದ್ದಾರೆ, ಯಾರು ರಾಜೀನಾಮೆ ಕೊಟ್ಟಿಲ್ಲ. ಬಟ್ ಇವ್ರಿಗೆ ಮೇಲೆ ಪ್ರೆಜರ್ ಜಾಸ್ತಿ ಇದೆ ಅಷ್ಟೇ. ಯಾಕೆಂದ್ರೆ ಅವರು ಬಡವರಿಗೆ ಸ್ವಲ್ಪ ಒಳ್ಳೆ ಕೆಲಸ ಮಾಡ್ತಾ ಇದ್ರಿಂದ ಅವ್ರ ಮೇಲೆ ಸ್ವಲ್ಪ ಪ್ರೆಜರ್ ಜಾಸ್ತಿ ಇದೆ, ಅದೇ ಏನಿಲ್ಲ. ನೆಕ್ಸ್ಟ್ CM ಇದಾರೆ ಮೇಡಮ್, ಅಷ್ಟು ನೋಡಿದ್ರೆ ನಮ್ದು DK ಸರ್ ಇದ್ದಾರೆ, ಆಮೇಲೆ ಜಾರಕಿಹೊಳಿ ಇದ್ದಾರೆ, ಬಹಳ ಇದ್ದಾರೆ. CM ಆಗ್ಬೇಕಂತ ಏನಿಲ್ಲ, CM ಜಾಸ್ತಿ ಜನ ಇದ್ದಾರೆ ಹಾಕಕ್ಕೆ. ಫ್ರೀ ಬಸ್ ಕೊಟ್ಟಿದ್ದಾರೆ, ಬಟ್ ಅದನ್ನೇ ಮಿಸ್ಯೂಸ್ ಮಾಡ್ಕೊಳ್ಬಾರ್ದಲ್ಲ. ಲೈಕ್ ಎವ್ರಿಬಡಿ ಇಸ್ ಗೋಯಿಂಗ್ ಲೈಕ್ ಬಸ್ಸಲ್ಲಿ ಓಡಾಡ್ತಾರೆ, ಏನ್ ಬೇಕು ಯಾವಾಗ ಬೇಕೋ ಅವಾಗ ಮಾತ್ರ ಯೂಸ್ ಮಾಡ್ಕೊಬೇಕು. ಸುಮ್ನೆ ಅದು ಗೌರ್ಮೆಂಟ್ ಫ್ರೀ ಕೊಟ್ಟಿದ್ದಾರೆ ಅಂತ ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಬಾರ್ದಲ್ಲ. ಎಲ್ಲ ಟೈಮಲ್ಲೂ ಯೂಸ್ ಇದ್ದಾಗ ಮಾತ್ರ ಹೋಗ್ಬೇಕು. ಸುಮ್ನೆ ತಿರ್ಗಾಡ್ಕೊಂಡು ಎಲ್ರಿಗೂ ಪಬ್ಲಿಕ್ ಅಷ್ಟೊಂದ್ ಜನ ಕಾಲೇಜ್ ಸ್ಟೂಡೆಂಟ್ಸ್ ಇರ್ತಾರೆ, ಎಲ್ಲ ಟೈಮ್ ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಸುಮ್ನೆ ಅನ್ಯೂಶುವಲ್ ಆಗಿ ಯೂಸ್ ಮಾಡ್ತಿದ್ರೆ ತುಂಬಾ ರಶ್. ಕೊಡಬಾರ್ದು. ಯಾಕೆ ಕೊಡ್ಬಾರ್ದು? ಯಾಕೆಂದ್ರೆ ಅವರು ಬಡವರಿಗೆ ಅಂತ 2,000 ರೂಪಾಯಿ ಕೊಡ್ತಾ ಇದಾರಲ್ಲ, ಅದಕ್ಕಾಗಿ ಬಡವರಿಗೆ ಸಹಾಯ ಮಾಡಿ ಸಹಾಯ ಮಾಡಿದ್ದಾರೆ. ಎಲ್ಲ ಅವ್ರಿಗೆ ನಮ್ ಬಡವರಿಗೆ ಅನುಕೂಲ ಮಾಡಿಕೊಟ್ಟಾರಲ್ಲ, ಅದಕ್ಕಾಗಿ ಅವರು ರಾಜೀನಾಮೆ ಕೊಡಬಾರ್ದು. ತಪ್ಪದು. ಅದು ಪಾಪ ಅವರು ಹೆಂಡತಿಗೆ ಕುಂಕುಮ ಅರ್ಶನಕ್ಕೆ ಕೊಟ್ಟಾರಂತಲ್ಲ, ಅದೆಲ್ಲ ತಪ್ಪು. ವಾಪಸ್ ಕೊಟ್ಟಾರ ಅಂದ್ಮೇಲೆ ಬೇಡ ಅಂದ್ಮೇಲೆ ಈಗ ಹಂಗೆಲ್ಲ ಅವ್ರಿಗೆ ಒತ್ತಾಯ ಮಾಡಬಾರ್ದಲ್ಲ, ತಪ್ಪಲ್ಲ. ರಾಜೀನಾಮೆ ಕೊಡ್ಬೇಕು. ಯಾಕೆಂದ್ರೆ ಅವ್ರೇನ್ ಮಾಡೋರು, ಏನ್ ಬಡವ್ರು ಏನು ಮಾಡಿಲ್ಲ. 2,000 ಬರ್ತಿದ್ಯಾ? 2,000 ರೂಪಾಯಿ ಬರ್ತಿದ್ಯಾ ತಿಂಗಳಿಗೆ? ಇಲ್ಲ, ಏನು ಮಾಡಿಲ್ಲ ನಮ್ಗೆ. ಎಲ್ಲ ನೀರು ಕುಡ್ದವ್ರು. ಸಿದ್ದರಾಮಯ್ಯನವರು ಅವರು ಏನು ಮೋಸ ಮಾಡ್ಲಿಲ್ಲ, ಸೈಟ್ ಮೋಸದಿಂದ ಭರಿಸ್ಕೊಳ್ಳಿಲ್ಲ. ಅವ್ರ ಹೆಂಡತಿಗೆ ಯಾವ್ದೋ ಜಮೀನ್ ತಗೊಂಡ್ ಸೈಟ್ ಕೊಟ್ಟವ್ರು. BJP ಸರ್ಕಾರದಲ್ಲಿ ಕೊಟ್ಟಿರೋದು, ಇವ್ರ ಸರ್ಕಾರದಲ್ಲಿ ಮಾಡ್ಕೊಳ್ಳಿಲ್ಲ. ಇವರು ಕಾಂಗ್ರೆಸ್ ಸರ್ಕಾರದಲ್ಲಿ ಮಾಡ್ಕೊಂಡಿರೋದು BJP ಸರ್ಕಾರದಲ್ಲಿ ಕೊಟ್ಟಿರೋದು ಅವ್ರಿಗೆ ಸೈಟು, 14 ಸೈಟು. ಈಗ 14 ಸೈಟ್ ಹಿಡ್ಕೊಂಡು ಬಾಲ ಹಿಡ್ಕೊಂಡವ್ರು ಯಾಕೆ ಹೋಗ್ಬೇಕಾಯ್ತು ಬಾಲ? ಇವ್ರಿಲ್ವಾ? BJP ಅವ್ರು ಮೋಸ ಮಾಡವ್ರೆ, JDS ನವ್ರು ಮೋಸ ಮಾಡೋ, ಕಾಂಗ್ರೆಸ್ ನವ್ರು ಮೋಸ ಮಾಡವ್ರೆ. ಅದು ಈ ರೀತಿ ಸಿದ್ದರಾಮಯ್ಯ ಮೋಸ ಮಾಡ್ಲಿಲ್ಲ. ಅವರು ಕಾಂಗ್ರೆಸ್ ಪಾರ್ಟಿ ಅದಲ್ಲ, ಆ ಪಾರ್ಟಿ ಹೇಳಿದ್ರೆ ರಾಜೀನಾಮೆ ಕೊಡ್ತಾರೆ ಸಿದ್ದರಾಮಯ್ಯನವರು, ಇಲ್ಲ ಕೊಡಲ್ಲ. ಅವ್ರು ಯಾಕೆ ಕೊಡ್ತಾರ? ಅವ್ರು ಕಾಂಗ್ರೆಸ್ ಸರ್ಕಾರ ಕುಂಡಿಸವ್ರೆ, ಅವ್ರು ಹೇಳಿದ್ರೆ ರಾಜೀನಾಮೆ ಕೊಡ್ತಾರೆ. BJP ಅವ್ರು JDS ಕೊಡುದಿಲ್ಲ, ನಾವ್ ಹೇಳಿದ್ರು ಕೊಡುದಿಲ್ಲ, ನೀವ್ ಹೇಳಿದ್ರು ಕೊಡುದಿಲ್ಲ. ಆಕ್ಚುಲಿ ಇವಾಗ ಅಮೌಂಟ್ ಬರ್ತಿದೆ, ದುಡ್ಡು ಬರ್ತಿತ್ತು. ಫಸ್ಟ್ ರೇಷನ್ ಬರ್ತಿತ್ತು, ಇವಾಗ ರೇಷನ್ ಬರ್ತಿಲ್ಲ, ಅಮೌಂಟ್ ಆಗ್ತಾ ಇದೆ. ಅಮೌಂಟ್ ಬರ್ತಿಲ್ಲ ಮೇಡಮ್ ಅವರೇ, ಅಮೌಂಟ್ ಬರ್ತಿಲ್ಲ, ನಮ್ಗೆ ರೇಷನ್ದು ಕೊಡ್ತಾ ಇಲ್ಲ. ನಮ್ಗೂ ಸಮಸ್ಯೆ ಇದೆ. ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ದುಡಿದ್ರೆ ಉಂಟು, ಇಲ್ಲಂದ್ರೆ ಇಲ್ಲ. ಅಂದ್ರೆ ಫ್ಯಾಮಿಲಿಗೆ ಕಷ್ಟ ಆಗ್ತಿದೆ ಜೀವನ ಮಾಡಕ್ಕೆ. ಹೆಂಗೋ ಒಂದ್ ಸ್ವಲ್ಪ ಸಪೋರ್ಟ್ ಆಗ್ತಿತ್ತು, ಈಗ ಯಾವ್ದು ಇಲ್ಲ ಅಂದ್ರೆ ನಮ್ಗಂತವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಮಕ್ಳ ಜೀವನ ನಡ್ಸಕ್ಕೆ ಕಷ್ಟ ಆಗುತ್ತೆ, ಮಕ್ಳನ್ನ ಸಾಕಕ್ ಕಷ್ಟ ಆಗುತ್ತೆ, ಅವ್ರಿಗೊಂದು ಎಜುಕೇಶನ್ ಕೊಡ್ಸಕ್ ಕಷ್ಟ ಆಗುತ್ತೆ. ಪ್ರತಿ ಒಂದಕ್ಕೂ ಕಷ್ಟ ಇದೆ ಮೇಡಮ್ ಅವರೇ. ಎಲ್ಲ ರೈಟ್ ಜಾಸ್ತಿ. ನಮಗ್ ಬರೋ 2,000ದಲ್ಲಿ ನಾವ್ ಹೆಂಗ್ ಸಂಸಾರ ಮಾಡೋದು? ನಾವ್ ಮಾಡೋದೇ ಕೂಲಿ ಕೆಲಸ, ನಮಗ್ ಸಿಗದೆ ವಾರಕ್ಕೆ 2,000 ರೂಪಾಯಿ ಸಂಬಳ. ಅದ್ರಲ್ಲಿ ನಾವ್ ಹೆಂಗ್ ಜೀವನ ನಡೆಸೋದು? ಬಾಡಿಗೆನೆ 3-4,000 ರೂಪಾಯಿ ಬಾಡಿಗೆ ಕಟ್ಬೇಕು. ಅದಕ್ಕೋಸ್ಕರ ಗೌರ್ಮೆಂಟ್ ಅವರು ಮಾಡಿದ್ರು, ಅದು ಒಳ್ಳೇದಾಗಿತ್ತು. ಆದ್ರೆ ಯಾಕೋ ಗೊತ್ತಿಲ್ಲ ನಮ್ಗೆ. ನಮ್ ಸ್ಟೂಡೆಂಟ್ಸ್ ಪ್ರಕಾರ ನೋಡ್ಕೊಳೋದಾದ್ರೆ ಕೊಡ್ಬಾರ್ದು, ಬಟ್ ರೈತರಿಗೆ ಏನು ಹೆಲ್ಪ್ ಆಗ್ತಿಲ್ಲ, ಅದ್ರಿಂದ ಕೊಡ್ಬೇಕು. ನಾವೀಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಕಡೆ ಏನಾದ್ರು ಓಡಾಡ್ತಿದೀವಿ ಅಂದ್ರೆ ಅವರಿಂದ ತುಂಬಾ ಹೆಲ್ಪ್ ಆಗ್ತಿದೆ. ಬಸ್ ಫ್ರೀ ಇರೋದ್ರಿಂದ ಪ್ರತಿ ಸಲಿನೂ ಓಡಾಡ್ಬೇಕಂದ್ರೆ ಅಮೌಂಟ್ ಕಟ್ಟೋದಕ್ಕೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರ್ತೀವಲ್ವಾ, ಇವಾಗ ಬಸ್ ಫ್ರೀ ಇರೋದ್ರಿಂದ ಆರಾಮ್ ಅನ್ನಿಸ್ತದೆ. ರೈತರಿಗೆ ತುಂಬಾ ಸಬ್ಸಿಡಿ ಕೊಡೋದು ಆತರ ಎಲ್ಲ ಮಾಡ್ಬೇಕು ಕರ್ನಾಟಕದಲ್ಲಿ ಅಂತ ಕೇಳ್ತೀವಿ. ಅವ್ರ ನಿರ್ಲಕ್ಷ್ಯದಿಂದ ಬೇಕಂತ ಓಟಿಗೋಸ್ಕರ ಆತರ 5 ಗ್ಯಾರಂಟೀಸ್ ಕೊಟ್ಬಿಟ್ಟು ಆಮೇಲೆ ಹಾಕಿಲ್ಲ ಅಂದ್ರೆ ಅವ್ರು ರಾಜೀನಾಮೆ ಕೊಡ್ಲಿ ಅಂತಾನೆ ಎಲ್ಲ ಹೇಳ್ತಾರೆ. ಹೌದು, ಅವರು ರೈತರಿಗೆ, ಯಾಕಂದ್ರೆ ನಾನು ರೈತರ ಮಗಳು, ರೈತರ ಕಷ್ಟ ಏನಂತ ನನಗೆ ಗೊತ್ತಿರುತ್ತೆ. ಸೊ ಅವ್ರಿಗೆ ಬಂದ್ರೆ ಹೆಲ್ಪ್ ಆಗುತ್ತೆ, ರೈತರಿಗೆ, ಹಳ್ಳಿ ಕಡೆಯವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಹೀಗೆ ನಾವು ಕುಮಾರಸ್ವಾಮಿನ ಆಯ್ಕೆ ಮಾಡ್ಕೋತೀವಿ. ಮುಂಚೆಯಿಂದನೂ ಅವ್ರು ತುಂಬಾ ಒಳ್ಳೇದೇ ಮಾಡಿದ್ದಾರೆ. ದೇವೇಗೌಡರಾಗ್ಲಿ, ನಿಖಿಲ್ ಕುಮಾರಸ್ವಾಮಿ ಆಗ್ಲಿ, ಅವರೆಲ್ಲ ಹಳ್ಳಿ ಕಡೆ ತುಂಬಾ ಯೋಚನೆ ಮಾಡ್ತಾರೆ, ಹಳ್ಳಿ ಜನದ ಬಗ್ಗೆ, ರೈತರ ಬಗ್ಗೆ ಎಲ್ಲ. ಅದಕ್ಕೋಸ್ಕರ ಬಗ್ಗೆ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ 2,000 ರೂಪಾಯಿ ಅದೇ ಅದ್ ಕೊಟ್ಟಿದ್ದಾರೆ. ಬೆಳೆಯಿಂದ ಏನಾದ್ರು ಸಾಲ ಆಗ್ಲಿ, ಮನ್ನಾ ಆಗ್ಲಿ, ಆತರ ತುಂಬಾ ಇದೆ ತಾನೆ ರೈತರು ಕೆಲಸ ಮಾಡೋವಂಥದ್ದು. ಅವ್ರು ಚೆನ್ನಾಗಿದ್ರೆ ನಮ್ ದೇಶ ಚೆನ್ನಾಗಿರುತ್ತೆ. ರೈತರು ಮಾಡಕ್ ಹೋದ್ರೆ ತುಂಬಾನೇ ಇದೆ ಮಾಡೋದಕ್ಕೆ. ಬರೇ 2,000 ಕೊಟ್ರೆ ಏನು ಯೂಸ್ ಆಗಲ್ಲ. ಅದೇ ತರ ಅವ್ರಿಗೆ ಬೆಳೆ ಏನಾದ್ರು ರಿಯಾಯಿತಿ ಕೊಟ್ರೆ, ಬೆಳೆ ತಗೊಳೋದ್ರಾಗ್ಲಿ, ಗೊಬ್ಬರದಲ್ಲಾಗಿರ್ಲಿ ರಿಯಾಯಿತಿ ಕೊಟ್ರೆ ಅವರು ಚೆನ್ನಾಗಿ ಬೆಳ್ಕೋತಾರಲ್ವಾ. ದುಡ್ಡು ಕೊಟ್ರೆ ದುಡ್ಡು ಇರುತ್ತೆ, ಖಾಲಿ ಆಗ್ಬಿಡುತ್ತೆ ಬೇಗ. ಬಟ್ ಬೆಳೆಲೆ ಏನಾದ್ರು ಚೆನ್ನಾಗಿ ಮಾಡ್ಕೊಡೋದಾಗಿರ್ಬೋದು, ಪ್ರತಿ ಊರಿಗೂ ನೀರಿನ ವ್ಯವಸ್ಥೆ,
ಆ ತರ ಆದ್ರೆ ರೈತರಿಗೆ ಯೂಸ್ ಆಗೇ ಆಗುತ್ತಲ್ವಾ. ಹೌದು, ತಪ್ಪು ಮಾಡಿದಾರೆ ಅವರು ತಪ್ಪು. ಯಾಕಂದ್ರೆ ಯಾರೇ ಆಗ್ಲಿಲ್ಲ ಅಂತ ಬಂದ್ಮೇಲೆ, ಕಾನೂನು ಅಂತ ಬಂದ್ಮೇಲೆ ತಲೆಗೆ ಆಗ್ಲೇಬೇಕು ಅಲ್ವಾ. ಸೊ ಅವ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲೇಬೇಕು ಅವ್ರಿಗೆ. ನನ್ನ ಪ್ರಕಾರ ಬಿಜೆಪಿ ಬರ್ಬೇಕು, ಬಸವರಾಜ ಬೊಮ್ಮಾಯಿ ಬರ್ಬೇಕು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಸಂಜೆವಾಣಿ ಜನಾಭಿಪ್ರಾಯದ ಪ್ರಕಾರ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಸಿಎಂ ಅವರು ರಾಜೀನಾಮೆ ಕೊಡ್ಬೇಕು ಅಂತ. ಇನ್ನು ಕೆಲವೊಬ್ರು ಹೇಳ್ತಾ ಇದ್ದಾರೆ ಇಲ್ಲ, ರಾಜೀನಾಮೆಯನ್ನು ಕೊಡ್ಲೇಬಾರ್ದು, ನಮ್ಗೆ ತುಂಬಾನೇ ಹೆಲ್ಪ್ ಆಗಿದೆ ಅಂತಾನು ಹೇಳ್ತಾ ಇದ್ದಾರೆ. ಇನ್ನು ಕೂಡ ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ಬಿಜೆಪಿ ಅವರೇ ಕೊಟ್ಟಿರೋದು ಸೈಟ್ ಗಳನ್ನ ಇವಾಗ ವಾಪಸ್ ಅವರೇ ಸಿದ್ದರಾಮಯ್ಯ ಅವರ ಮೇಲೆ ಹೇಳ್ತಾರೆ, ಕಾಂಗ್ರೆಸ್ ಸರ್ಕಾರದ ಮೇಲೆ ಹೇಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನೀವು ನಮಗೆ ಮುಕ್ತವಾಗಿ ಕಮೆಂಟ್ ಮೂಲಕ ತಿಳಿಸಬಹುದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸಂಜೆವಾಣಿ.